ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 635 ಪಾಯಿಂಟ್ಸ್ ಡೌನ್ ಆಗಿ 61,067 ಕ್ಲೋಸ್ ಆದರೆ ನಿಫ್ಟಿ 186 ಪಾಯಿಂಟ್ಸ್ ಡೌನ್ ಆಗಿ 18,199 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 741 ಪಾಯಿಂಟ್ಸ್ ಡೌನ್ ಆಗಿ 42,617 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.39% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 2% ಕರೆಕ್ಟ್ ಆಗಿದೆ. ಫ್ರೆಂಡ್ಸ್, ಜಪಾನ್ ಅವರು ನಿನ್ನೆ ಅವರ ಇಂಟ್ರೆಸ್ಟ್ ರೇಟ್ ರಿಲೇಟೆಡ್ ಆಗಿ ಆ್ಯಂಡ್ ಅವರ ಬಾಂಡ್ ಡೀಲ್ಸ್ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ಮಾಡಿದಾಗ ಮಾರ್ಕೆಟ್ ಫಾಲ್ ಆಗಿ ಮತ್ತೆ ರಿಕವರಿ ಆಗಿದ್ದಲ್ವಾ. ಆ್ಯಕ್ಚುಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರ್ತಿರೋಂಥ ಅಪ್ಡೇಟ್ಸ್ ಏನೂ ಇಲ್ಲ. ಇವೆಲ್ಲನೂ ಸ್ವಲ್ಪ ಟೈಮಿಂದ ಆಲ್ರೆಡಿ ಸೋಷಿಯಲ್ ಮೀಡಿಯಾನಲ್ಲಿ ಸರ್ಕ್ಯುಲೇಟ್ ಆಗ್ತಿರೋಂಥ ನ್ಯೂಸಸ್ಸೇ. ಈ ವೈರಸ್ ಇದೆ ಅಲ್ವಾ, ಕೋವಿಡ್ ವೈರಸ್ಸು, ಇದು ಫಸ್ಟ್ ವೇವ್, ಸೆಕೆಂಡ್ ವೇವ್ ಆ್ಯಂಡ್ ಥರ್ಡ್ ವೇವ್ ರಿಲೇಟೆಡ್ ಆಗಿ ನಾವು ಕೇಳ್ತಾ ಬಂದಿದ್ದೀವಲ್ವಾ. ಇದರ ರಿಲೇಟೆಡ್ ಆಗಿ ಕೇಸಸ್ ನಂಬರ್ಸು ಚೈನಾದಲ್ಲಿ ಭಾರಿಯಾಗಿ ಬೆಳೀತಾ ಇರೋ ಥರ, ಇದಕ್ಕೆ ಕಾರಣವಾಗಿ ಡೆತ್ ಕೇಸಸ್ಸು ಅಪ್ಕಮಿಂಗ್ ಟೈಮ್ಸಲ್ಲಿ ಭಾರಿಯಾಗಿ ಕ್ರಿಯೇಟ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ, ಆ್ಯಂಡು ಅಪ್ಕಮಿಂಗ್ ನೇಷನ್ಸನ್ನು ಇದನ್ನು ಇಂಪ್ಯಾಕ್ಟ್ ಮಾಡತ್ತೆ ಥರ ಫುಲ್ ಆಫ್ ನ್ಯೂಸ್ ಆರ್ಟಿಕಲ್ಸು ನಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಪಬ್ಲಿಷ್ ಆಗ್ತಾ ಇರೋದು. ಆ್ಯಂಡ್ ಇದರ ರಿಲೇಟೆಡ್ ಆಗಿ ಇಂಡಿಯನ್ ಹೆಲ್ತ್ ಮಿನಿಸ್ಟ್ರಿ ಅವರು ಇವತ್ತು ಮೀಟಿಂಗ್ನ ಕಂಡಕ್ಟ್ ಮಾಡಿ ಮೋಸ್ಟ್ ಆಫ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ ಎಲ್ಲನೂ ಅಲರ್ಟ್ ಮಾಡಿ ನಾವು ಇದ್ರ ಬಗ್ಗೆ ಹುಷಾರಾಗಿ ಗಮನಿಸಬೇಕನ್ನೋ ಥರ ಡಿಸ್ಕಷನ್ಸ್ ಮಾಡ್ತಾ ಇರೋದು. ಆ್ಯಕ್ಚುಲಾಗಿ ಮಾರ್ಕೆಟಲ್ಲಿ ಇದು ತುಂಬ ಟೈಮ್ಸಿಂದನೇ ಅಪ್ಡೇಟ್ ಇದೆ. ಲಾಸ್ಟ್ 1.5 ವೀಕಿಂದನೂ ಈ ವೈರಸ್ ರಿಲೇಟೆಡ್ ಆಗಿ ಕೇಸಸ್ ಬೆಳೀತಾ ಇದೆ ಅಂತ ಚೈನಾದಲ್ಲಿ ಭಾರಿಯಾಗಿರೋ ಥರ ಸರ್ಕ್ಯುಲೇಷನ್ಸ್ ಅಂತೂ ಇದೆ, ಡೇಟಾನೂ ಇದೆ. ಆದರೆ ಇದಕ್ಕೆ ಇಂಡಿಯನ್ ಗೌರ್ಮೆಂಟು ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಹೆಲ್ತ್ ಮಿನಿಸ್ಟ್ರಿ ಅವರು ರೆಸ್ಪಾಂಡ್ ಆಗ್ತಾ ಈ ಸ್ಟೋರಿ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಮೋಸ್ಟ್ ಆಫ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ ಎಲ್ಲನೂ ಅಲರ್ಟ್ ಮಾಡ್ತಾ ಇರೋ ಕಾರಣವಾಗಿ ಈ ಕಂಡೀಷನ್ನು ಮಾರ್ಕೆಟ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿರೋ ಥರ ಅರ್ಥ ಆಗುತ್ತೆ. ಇನ್ಫ್ಯಾಕ್ಟು ಇವತ್ತು ಮಾರ್ಕೆಟ್ ಓಪನಿಂಗ್ ಪಾಯಿಂಟ್ಗೂ ನಮ್ಮ SG ನಿಫ್ಟಿ ಪಾಸಿಟಿವಲ್ಲೇ ಇತ್ತು. ಓಪನಿಂಗೂ ಮಾರ್ಕೆಟ್ ಅಪ್ಸೈಡೇ ಆಗಿದೆ. ನಿಯರ್ ಟು 18,470 ಲೆವೆಲ್ಸ್ ಹತ್ರದಿಂದ ಒನ್ ಸೈಡ್ ಫಾಲ್. ನಿಫ್ಟಿ ಆಲ್ಮೋಸ್ಟ್ ಹೈಸಿಂದ ಮೋರ್ ದ್ಯಾನ್ 300 ಪಾಯಿಂಟ್ಸ್ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಮೋರ್ ದ್ಯಾನ್ 1000 ಪಾಯಿಂಟ್ಸ್ ಹತ್ರ ಇಂಟ್ರಾಡೇ ಹೈಸಿಂದ ಕರೆಕ್ಟ್ ಆಗಿದೆ. ಸೊ ಥೀಮ್ ಅಂತೂ ಸಿಂಪಲ್. ಈ ವೈರಸ್ ಕೇಸಸ್ನಲ್ಲಿ ಅಪ್ಕಮಿಂಗ್ ಟೈಮ್ಸಲ್ಲಿ ಹೇಗೆ ಬೆಳೀತಾ ಇದೆ ಅಂತ ಒಂದು ಮಾರ್ಕೆಟ್ ಭಯ ಬಿದ್ದು ಇವತ್ತು ಸೆಲ್ಲಿಂಗ್ ಬಂದಿದೆ. ಇದನ್ನು ಪ್ರೂವ್ ಮಾಡೋದಕ್ಕೆ ನೀವು ಬೆಳೆದಿರೋ ಸ್ಟಾಕ್ಸ್ನು ಗಮನಿಸಬಹುದು. ಇವತ್ತು ಡಯಾಗ್ನಸ್ ಸ್ಟಾಕ್ಸ್ ಎಲ್ಲನೂ ಬೆಳೆದಿದೆ. ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸು, ಮೆಟ್ರೋಪೋಲಿಸು, ಈ ಸ್ಟಾಕ್ಸ್ ಎಲ್ಲನೂ ಬೆಳೆದಿವೆ. ಬಿಕಾಸ್ ಅಪ್ಕಮಿಂಗ್ ಟೈಮ್ಸಲ್ಲಿ ಕೇಸಸ್ ಬೆಳೀತಾ ಇದ್ದರೆ ಟೆಸ್ಟಿಂಗ್ ನಂಬರ್ಸ್ನು ಜಾಸ್ತಿ ಬೆಳೆಯುತ್ತಲ್ವ. ಆದರೆ ಡಯಾಗ್ನೋಸ್ಟಿಕ್ ಕಂಪ್ನೀಸ್ ಕೊಡ್ತಿರೋಂಥ ಸ್ಟೇಟ್ಮೆಂಟ್ಸ್ ಪ್ರಕಾರ, ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಬರ್ತಿರೋಂಥ ಡೇಟಾ ಪ್ರಕಾರ ಆ್ಯಸ್ ಆಫ್ ನೌ ಇಲ್ಲಿವರೆಗೂ ಅಂತೂ ಇಂಡಿಯಾನಲ್ಲಿ ಈ ಟೆಸ್ಟ್ ನಂಬರ್ಸ್ ಅಂತೂ ಜಾಸ್ತಿ ಬೆಳೀತಿಲ್ಲ, ನಾರ್ಮಲ್ ಆಗೇ ಇದೆ. ಸೊ ಯಾವಾಗ ಈ ಟೆಸ್ಟ್ ನಂಬರ್ಸ್ ಎಲ್ಲ ಜಾಸ್ತಿ ಬೆಳೆಯುತ್ತಲ್ವ, ಆವಾಗ ಇನ್ನೂ ಭಯ ಜಾಸ್ತಿ ಆಗತ್ತೆ. ಆ್ಯಂಡ್ ಈ ಮೀಡಿಯಾದಲ್ಲೂ ಈ ವೈರಸ್ ನಂಬರ್ಸ್ ಜಾಸ್ತಿ ಆಗೋಗ್ತಾ ಇದೆ, ಹಾಸ್ಪಿಟಲ್ಸಲ್ಲಿ ಬೆಡ್ಸ್ ಇಲ್ಲ ಅಂತ ಯಾವಾಗ ಫಿಯರ್ಸ್ ಎಲ್ಲ ಕ್ರಿಯೇಟ್ ಆಗತ್ತಲ್ಲ, ಆವಾಗಲೇ ಮೋಸ್ಟ್ ಆಫ್ ದಿ ಪೀಪಲ್ಸ್ ಎಲ್ಲ ಟೆಸ್ಟ್ ಮಾಡೋದಕ್ಕೆ ನಂಬರ್ಸ್ ಜಾಸ್ತಿ ಆಗ್ಬೋದು. ಆ ಕಂಡೀಷನ್ ಅಂತೂ ಪ್ರೆಸೆಂಟ್ ಇಲ್ಲ ಇಂಡಿಯಾದಲ್ಲಿ, ಟೋಟಲ್ ನಾರ್ಮಲ್ ಆಗೇ ಇದೆ. ಆ್ಯಂಡ್ ಈವನ್ ಇದಕ್ಕೆ ಪ್ಯಾರಲಲ್ ಆಗಿ ಫಾರ್ಮಾ ಸ್ಟಾಕ್ಸ್ ಇವತ್ತು ಬೆಳೆದಿದೆ. ಬಿಕಾಸ್ ಈ ಕಂಡೀಷನ್ನ ಅಪ್ಕಮಿಂಗ್ ಟೈಮ್ಸಲ್ಲಿ ಬೆಳೀತಾ ಇದ್ರೆ ಫಾರ್ಮಾ ಕಂಪನೀಸು ಲಾಭ ಪಡೆಯುತ್ತೆ ಅಂತ ಎಕ್ಸಾಕ್ಟ್ಲಿ ಇದೇ ಥೀಮ್ನ ರಿಫ್ಲೆಕ್ಟ್ ಮಾಡ್ತಾ ಬ್ಯಾಂಕಿಂಗ್ ಸ್ಟಾಕ್ಸ್ ಫಾಲ್ ಆಗಿವೆ. ಆ್ಯಂಡ್ ಈವನ್ ಹೋಟೆಲ್ ಸ್ಟಾಕ್ಸು, ಸಿನಿಮಾ ಹಾಲ್ ಸ್ಟಾಕ್ಸು ಈ ವೈರಸ್ ಜಾಸ್ತಿ ಆದರೆ ಇಂಪ್ಯಾಕ್ಟ್ ಆಗತ್ತಂತ ಆ ಸ್ಟಾಕ್ಸ್ ಎಲ್ಲದರಲ್ಲೂ ನಮಗೆ ಇಂಟ್ರಾಡೇ ಸೆಷನಲ್ಲಿ ಫಾಲ್ ಕಾಣಿಸಿದೆ. ರೀಸೆಂಟ್ ಟೈಮ್ಸಲ್ಲಿ ಬಿಲೋ 13 ಲೆವೆಲ್ಸ್ಗೆ ಫಾಲ್ ಆಗಿರೋಂಥ ವಿಕ್ಸು ಇವತ್ತು ಒಂದೇ ದಿವಸದಲ್ಲಿ 13% ರೈಸ್ ಆಗ್ತಾ 15.5 ಲೆವೆಲ್ಗೆ ರೀಚ್ ಆಗಿದೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ತುಂಬ ಕಮ್ಮಿ ಪ್ರೀಮಿಯಮ್ಸಲ್ಲಿದ್ದ ಆಪ್ಷನ್ಸು ಇವತ್ತು ಒಂದೇ ಸಲ ಬಂದಿರೋಂಥ ಮೂವ್ನಲ್ಲಿ ಮೋಸ್ಟ್ ಆಫ್ ದಿ ಪ್ರೀಮಿಯಮ್ಸ್ ಎಲ್ಲನೂ ತುಂಬ ವೋಲ್ಟೈಲ್ ಆಗಿ ಇವತ್ತು ಮೂವ್ ಆಗಿದೆ. ಆ್ಯಂಡ್ ಫ್ರೆಂಡ್ಸ್, ನೆಕ್ಸ್ಟು ಅಪ್ಕಮಿಂಗ್ ಟೈಮ್ಸಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಇವೆಂಟ್ಸ್ ಇದೆಯಾ ಅಂದರೆ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಬಿಗ್ ಇವೆಂಟ್ಸ್ ಯಾವುದೂ ಇಲ್ಲ. RBI ಮಿನಿಟ್ಸ್ ಮೀಟಿಂಗ್ ಒಂದು ಬರ್ತಿದೆ. ಅದಲ್ಲದೆ ಮಾರ್ಕೆಟ್ನ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋವಂಥ ಫ್ಯಾಕ್ಟರ್ಸ್ ಅಂತೂ January 12th ನಮಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಯರು January 12th ಇನ್ಫೋಸಿಸ್ ರಿಸಲ್ಟ್ಸ್ ಬರುತ್ತೆ. ಅದು IT ಸೆಕ್ಟರ್ಸ್ನ ಇಂಪ್ಯಾಕ್ಟ್ ಮಾಡ್ತಾ ಇದ್ರೆ January 14th HDFC ಬ್ಯಾಂಕ್ ನಂಬರ್ಸ್ ಬರುತ್ತೆ. ಆ್ಯಕ್ಚುಲಿ ಪಾಸ್ಟಲ್ಲಿರೋಂಥ ಡೇಟಾ ಒಂದು ನೋಡಿದ್ದೀನಿ. December 15th January 15th ಈ 1 ಮಂತ್ವರೆಗೂ ಲಾಸ್ಟ್ 6 ಇಯರ್ಸಿಂದನೂ ಆವ್ರೇಜ್ಲಿ ತೊಗೊಂಡ್ರೆ ನಿಫ್ಟಿ 3.7% ಬೆಳೆದಿದೆ. ಮಿಡ್ ಕ್ಯಾಪ್ಸು 4.5% ಬೆಳೆದಿದೆ. ಸ್ಮಾಲ್ ಕ್ಯಾಪ್ಸ್ ಅಂತೂ ಆಲ್ಮೋಸ್ಟ್ 7%ವರೆಗೂ ಬೆಳೆದಿದೆ. ಜಸ್ಟ್ 1 ಮಂತಲ್ಲೇ, ಮೀನ್ಸ್ ಲಾಸ್ಟ್ 6 ಇಯರ್ಸಲ್ಲಿ ಮೋಸ್ಟ್ ಆಫ್ ದಿ ಇಯರ್ಸ್ ಎಲ್ಲದರಲ್ಲೂ ನಿಫ್ಟಿ ಮಿಡ್ ಕ್ಯಾಪ್ಸ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಇದರ ರಿಲೇಟೆಡ್ ಆಗಿ ಒಂದು ಸೂಪರ್ ಪಾಸಿಟಿವ್ ಡೇಸ್ ಕಾಣಿಸಿದೆ. ಆದರೆ ಇಲ್ಲಿವರೆಗೂ ನೋಡಿದ್ರೆ December 15th ಇಲ್ಲಿವರೆಗೂ ನೋಡಿದ್ರೆ ನೆಗೆಟಿವ್ ಆಗೇ ಇದೆ. ಸೊ ನೋಡಬೇಕು. ಸೊ ಇಯರು January 15th ಯಾವ ಥರ ಮೂವ್ ಇರುತ್ತೆ ಅನ್ನೋದು, ಲಾಸ್ಟ್ 6 ಇಯರ್ಸ್ ಥರನೇ ಕಂಟಿನ್ಯೂ ಆಗತ್ತಾ ಅಥವಾ ಅದನ್ನು ಬ್ರೇಕ್ ಆಗತ್ತಾ ಅನ್ನೋದು. ಇವತ್ತು ಮಾರ್ಕೆಟು ಇಷ್ಟೊಂದು ವೋಲ್ಟೇಲ್ ಆಗಿ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇದ್ದರೆ ಪುಟ್ ಕಾಲ್ ರೇಷಿಯೋ ಬಿಲೋ 0.7ಗೆ ರೀಚ್ ಆಗಿದೆ. ಓವರ್ ಸೋಲ್ಡ್ ಲೆವೆಲ್ಸ್ಗಂತೂ ಮಾರ್ಕೆಟ್ ಫಾಲ್ ಆಗಿದೆ.
ಇವತ್ತು ಮಲ್ಟಿಪಲ್ ಟೈಮ್ಸು 18,180 ಹತ್ರ ಸಪೋರ್ಟ್ ತಗೊಂಡಂತೂ ಮಾರ್ಕೆಟ್ ಪ್ರಯತ್ನ ಮಾಡಿದೆ. ಸೊ ಇನ್ ಕೇಸ್ ಈ ಲೆವೆಲ್ಸ್ ಏನಾದರೂ ಬ್ರೇಕ್ ಮಾಡ್ತಾ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇದ್ರೆ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರುವಂಥ ಇಂಪಾರ್ಟೆಂಟ್ ರೇಂಜ್ ಅಂತೂ 18,000 ಮಾರ್ಕ್. 18,000 ಮಾರ್ಕ್ಗೆ ಬಿಲೋ ಒಂದು ವೇಳೆ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದ್ರೆ ದೆನ್ ಬೇರ್ಸ್ ಒಂದು ಕಂಟ್ರೋಲು ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಆಗಿದೆ ಅಂತ ನಾವು ಅನ್ಕೋಬಹುದು. ಸೊ ಆಸ್ ಆಫ್ ನಾವು ಇರುವಂಥ ನ್ಯೂಸ್ ಇವೆಂಟ್ಸು ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡ್ತಿರೋದಂತೂ ಈ ವೈರಸ್ ಕೇಸಸ್ಸು ಗ್ಲೋಬಲ್ ಆಗಿ ಬೆಳೀತಾ ಈ ಚೈನಾ ಆ್ಯಂಡ್ ಬೇರೆ ರೀಜನ್ಸಲ್ಲಿ ಬೆಳೀತಾ ಅಲ್ಲಿರುವಂಥ ಬಿಸ್ನೆಸ್ನ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ನಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದ್ರೆ ಅದು ನಮಗೆ ನೆಗೆಟಿವ್. ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸಪ್ಲೈ ಚೈನ್ ಇಶ್ಯೂಸು ಲೈಕ್ ಇಂಡಿಯನ್ ಕಂಪನೀಸ್ಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸು ಅಂಡ್ ಬೇರೆ ಕಂಟ್ರೀಸಲ್ಲಿ ನಡಬೇಕಾಗಿರೋಂಥ ಸಪ್ಲೈ ಚೈನು ಡಿಸ್ಕ್ರಿಪ್ಷನ್ ನಡೆಯುತ್ತಂತ ಅಂಡ್ ಒಂದು ವೇಳೆ ಈ ಕೇಸಸ್ ಇಂಡಿಯಾದಲ್ಲೂ ಬೆಳೆಯೋದು ಸ್ಟಾರ್ಟ್ ಆದರೆ ದೆನ್ ಇಂಡಿಯನ್ ಎಕಾನಮಿನೂ ಡ್ಯಾಮೇಜ್ ಆಗತ್ತಂತ ಮುಂಚೆನೇ ಮಾರ್ಕೆಟ್ಗೆ ಫಿಯರ್ ಕ್ರಿಯೇಟ್ ಆಗ್ತಾ ಫಾಲ್ ಆಗಿದೆ. ಮೇ ಬಿ ಇಲ್ಲಿಂದ ಸ್ವಲ್ಪ ಟೈಮ್ವರೆಗೂ ಆ ಥರ ಏನೂ ನಡೆಯಲ್ಲ ಅಂತ ಮಾರ್ಕೆಟ್ ಒಂದು ವೇಳೆ ಸ್ಟೆಬಿಲಿಟಿ ಫಾರ್ಮ್ ಆಗ್ತಾ ಇದ್ರೆ ಮಾರ್ಕೆಟ್ನಲ್ಲಿ ಈಗಿರುವಂಥ ಫಾಲ್ ಅಂತೂ ಅದು ರಿಕವರಿ ಆಗುತ್ತೆ. ಸೊ ಅದು ಅಪ್ಕಮಿಂಗ್ ಟೈಮ್ಸಲ್ಲಿ ಬರ್ತಿರೋಂಥ ಡೇಟಾ ಪಾಯಿಂಟ್ಸ್ ನೋಡಿ ನಾವು ಅರ್ಥ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ಈ ವೈರಸ್ ರಿಲೇಟೆಡ್ ಆಗಿ ಕ್ರಿಯೇಟ್ ಆಗ್ತಾರಂಥ ಫಿಯರ್ಸು ಮಾರ್ಕೆಟ್ನಲ್ಲಂತೂ ಇದೇ ಈ ಬಿಗ್ ಫಾಲ್ಗೆ ಇವತ್ತು ರೀಸನ್. ಆ್ಯಂಡ್ ನಾನು ಟ್ರ್ಯಾಕ್ ಮಾಡ್ತಿರೋಂಥ ಡೇಟಾವರೆಗೂ ಚೈನಾನಲ್ಲಿ ಈ ಕೇಸಸ್ ಜಾಸ್ತಿ ಬೆಳೀತಾ ಇರೋದಕ್ಕೆ ರೀಸನ್ ಚೈನೀಸ್ಗೆ ಸಂಬಂಧಿಸಿರೋ ವ್ಯಾಕ್ಸಿನ್ ಅಷ್ಟೊಂದು ಎಫಿಷಿಯನ್ಸಿ ಆಗಿ ವರ್ಕ್ ಮಾಡ್ತಿಲ್ಲ ಅಂತ ಇದಕ್ಕೆ ಕಾರಣವಾಗ್ಲೇ ಅಲ್ಲಿ ಕೇಸಸ್ ಬೆಳೀತಾ ಇರೋ ಥರ ಆ್ಯಂಡ್ ಬೇರೆ ನೇಷನ್ಸಲ್ಲಿ ಈ ಥರ ನಡೆಯಲ್ಲ ಅನ್ನೋ ಥರ ರಿಪೋರ್ಟ್ಸ್ ಅಂತೂ ಇದೆ. ನಾವು ಫ್ಯೂಚರ್ನ ಯಾವಾಗಲೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಆ್ಯಸ್ ಆಫ್ ನಾವು ಚೈನಾದಲ್ಲಿ ಬೆಳೀತಿರುವಂಥ ಕೇಸಸ್ ಕಾರಣವಾಗಿ ಇವತ್ತು ನಾವು ಮಾರ್ಕೆಟಲ್ಲಂತೂ ಇಷ್ಟೊಂದು ಫಾಲ್ ಆಗಿದೆ. ಆ್ಯಂಡು ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ವ್ಯೂ ಅಂತೂ ನಾನು ಪ್ರೀವಿಯಸ್ಲಿ ಹೇಳಿದ್ದೆ ಮತ್ತೆ ಹೇಳ್ತಿದ್ದೀನಿ, ಇವತ್ತು ಫಾಲ್ ಆಗಿದೆ ಅಂತ ಅದರಿಂದ ಬೇರಿಶ್ ವ್ಯೂ ಇರ್ಬೋದಂತ, ಇನ್ನೂ ಬಿದ್ದೋಗುತ್ತೆ ಅನ್ನೋ ಥರ ಇನ್ನೂ ಜಾಸ್ತಿ ಫಾಲ್ ಆಗ್ಬೋದೇನೋ ಅಂತ ಮೈಂಡ್ಸೆಟ್ ಇರೋರು ಅಪ್ಸೈಡ್ ಹೋಗ್ಬೇಕಂದ್ರೆ 18,550 ಅಬೋವ್ ಮಾರ್ಕೆಟ್ ಕ್ಲೋಸ್ ಆಗಬೇಕು. ದೆನ್ ಆವಾಗಲೇ ನಾವು ಬುಲ್ಲಿಶ್ ವ್ಯೂನ ಚೇಂಜ್ ಮಾಡ್ಕೋಬಹುದು. ಆ ಥರ ಹೋಗದೇ ಇರೋವರೆಗೂ ನಾವು ಬೇರಿಶ್ ವ್ಯೂ ತಗೋಬೇಕಾಗಿರೋಂಥ ನೀಡೂ ಇಲ್ಲ. 18,000 to 18,500 ಮಾರ್ಕ್ ಈ ರೇಂಜ್ ಅನ್ನೋದು ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಆಗಿ 18,000 ಮಾರ್ಕ್ ಅನ್ನೋದು ಈ ರೇಂಜಿಗೆ ಬರೋದಕ್ಕೆ ಮಾರ್ಕೆಟ್ ತುಂಬ ಕಷ್ಟ ಬೀಳುತ್ತೆ. ಆ್ಯಂಡ್ ಡೌನ್ ಸೈಡ್ ಹೋಗೋದಕ್ಕೂ ಅನ್ಲೆಸ್ ಮಾರ್ಕೆಟ್ ಸ್ಟ್ರಾಂಗ್ ಸೆಲ್ಲಿಂಗ್ ನೆಗೆಟಿವ್ ಫ್ಯಾಕ್ಟರ್ ಇದ್ರೆ ಬಿಟ್ಟರೆ ಆ ಮಾರ್ಕ್ನ ಬ್ರೇಕ್ ಆಗಲ್ಲ ಅನ್ನೋದು, ಆ ಚೇಂಜಸ್ ಅಷ್ಟೊಂದು ಈಸಿಯಾಗಿ ಬ್ರೇಕ್ ಆಗಲ್ಲ. ಅದರಿಂದ 18,000 ಬಿಲೋ 2 ಟ್ರೇಡಿಂಗ್ ಸೆಷನ್ಸು ಮಾರ್ಕೆಟ್ ಕ್ಲೋಸ್ ಆಗದಿರೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ನಾನಂತೂ ಬೇರಿಶ್ ವ್ಯೂನಂತೂ ತಗೋಬೇಕಂತ ಅನ್ಕೊಂತಿಲ್ಲ. 18,550 ಅಬೋವ್ ಹೋಗದೇ ಇರೋವರೆಗೂ 18,000 ಬಿಲೋ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸ್ ಆಗದೇ ಇರೋವರೆಗೂ 18,000 to 18,500 ಈ 500 ಪಾಯಿಂಟ್ ರೇಂಜಲ್ಲಿ ಮಾರ್ಕೆಟ್ ರೇಂಜ್ ಬೌಂಡ್ನೆಸ್ನ ಮೇಂಟೈನ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ನಾನು ಪರ್ಸ್ನಲಿ ಅನ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು RBI ಗವರ್ನರ್ ಅವರು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ನಡೆಯುವಂಥ BFSI ಇನ್ಸೈಡ್ ಸಮ್ಮಿಟ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಮಾಡಿದ್ದಾರೆ. ಅವ್ರು ತುಂಬ ಟೈಮಿಂದ ವೆಯ್ಟ್ ಮಾಡ್ತಿರೋದು ಯಾರಾದರೂ ಬಂದು ಈ ಕ್ರಿಪ್ಟೋ ರಿಲೇಟೆಡ್ ಆಗಿ ಈ ಕ್ರಿಪ್ಟೋ ಏನಕ್ಕೆ ಯೂಸ್ ಆಗುತ್ತೆ ಆ್ಯಂಡ್ ಇದು ನಮಗೆ ಫ್ಯೂಚರಲ್ಲಿ ಹೇಗೆ ಕ್ರಿಪ್ಟೋ ಕಾರಣವಾಗಿ ಉಪಯೋಗ ಇದೆ ಅನ್ನೋ ಥರ ಲಾಜಿಕಲ್ ಎಕ್ಸ್ಪ್ಲನೇಷನ್ಗೋಸ್ಕರ ಯಾವಾಗಲಿಂದಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ. ಇಫ್ ಒಂದು ವೇಳೆ ಕ್ರಿಪ್ಟೋನ ಏನಾದರೂ ಗೌರ್ಮೆಂಟ್ ಆರ್ ಸೆಂಟ್ರಲ್ ಬ್ಯಾಂಕ್ಸು ರೆಗ್ಯುಲೇಟ್ ಮಾಡಿದ್ರೆ ಮೀನ್ಸ್ ಅದನ್ನು ಅಲೋ ಮಾಡಿ ಲೀಗಲ್ ಮಾಡಿದ್ರೆ ಆವಾಗ ಒಂದು ವೇಳೆ ಆ ಥರ ಮಾಡ್ತಾ ಇದ್ರೆ ನೆಕ್ಸ್ಟ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತೂ ಈ ಕ್ರಿಪ್ಟೋ ಕರೆನ್ಸಿನಿಂದಾನೇ ಬರತ್ತೆ ಅನ್ನೋ ಥರ ನೀವು ಬೇಕು ಅಂದರೆ ಆ ಥರ ನಡೆದಿರೋ ದಿವಸ ಈ ಮಾತುಗಳನ್ನ ಜ್ಞಾಪಕ ಇಟ್ಕೊಳ್ಳಿ ಅನ್ನೋ ಥರ ಹಾರ್ಶ್ ಸ್ಟೇಟ್ಮೆಂಟ್ಸು ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆಗಂತೂ ಮಾಡ್ತಿದ್ದಾರೆ. ಆ್ಯಂಡ್ ಇದರ ಜೊತೆಗೆ ಗ್ಲೋಬಲ್ ಆಗಿರೋಂಥ ಅನ್ಸರ್ಟಿನಿಟಿ ಬಗ್ಗೆನೂ ಮಾತಾಡ್ತಾ ಯುರೋಪಲ್ಲಿ ಸ್ವಲ್ಪ ಕಂಟ್ರೀಸ್ನಲ್ಲಿ ಒಂದು ಟೈಮಲ್ಲಿದ್ದ ರಿಸೆಷನ್ ರಿಲೇಟೆಡ್ ಆಗಿ ಇರುವಂಥ ಫಿಯರ್ಸ್ಗಂದ್ರೆ ಈಗ ರಿಸೆಷನ್ ರಿಲೇಟೆಡ್ ಆಗಿ ಫಿಯರ್ ಸ್ವಲ್ಪ ಕಮ್ಮಿ ಆಗ್ತಿದ್ರು ಓವರ್ ಆಲ್ ಆಗಿ ಅನ್ಸರ್ಟನಿಟಿ ರಿಸೆಷನ್ ರಿಲೇಟೆಡ್ ಆಗಿ ಹಾಗೆ ಇರೋ ಥರ ಅಂಡ್ ಆ ಏರಿಯಾಸಲ್ಲಿ ಗ್ರೋತ್ ಸ್ವಲ್ಪ ಸ್ಲೋ ಡೌನ್ ಆಗ್ತಿರೋ ಕಾರಣವಾಗಿನೂ ಬೇರೆ ಎಕಾನಮೀಸ್ಗೂ ಅದು ಕಾರಣವಾಗಿ ಇಂಪ್ಯಾಕ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ RBI ಗವರ್ನರ್ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು ಇಂಡಿಯನ್ ಎಕಾನಮಿ ಬಗ್ಗೆ ಅಂಡರ್ಲೈನ್ ಮಾಡ್ತಾ ಸ್ಟ್ರೆಂತ್ ಆಗೇ ಇದೆ ಅಂತ. ಮೀನ್ಸ್ ಇಂಡಿಯನ್ ಎಕಾನಮಿ ಅಂತೂ ಸ್ಟ್ರಾಂಗ್ ಆಗಿದೆ ಅನ್ನೋ ಥರ ಇಂಡಿಯನ್ ಎಕಾನಮಿ ಬಗ್ಗೆ ನೆಗೆಟಿವ್ ಆಗಂತೂ ಮಾತಾಡಿಲ್ಲ. ನೆಕ್ಸ್ಟ್ 2023ಗೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಹೇಗಿರ್ಬೋದು, ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಹೇಗಿರುತ್ತೆ ಅಂತ ಕೊಟ್ಯಾಕ್ ಸೆಕ್ಯೂರಿಟೀಸ್ ಅವರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸ್ ಪ್ರಕಾರ ಇನ್ ದ ಬೆಸ್ಟ್ ಕೇಸ್ ಡಿಸೆಂಬರ್ 2023 ಟೈಮ್ಗೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ನಲ್ಲಿ ನಿಫ್ಟಿನ ಎಕ್ಸಾಂಪಲ್ ತಗೋಂತ ನಿಫ್ಟಿ 18,717ಗೆ ಅಪ್ಸೈಡ್ ಹೋಗೋದಕ್ಕೆ ಚಾನ್ಸ್ ಇದೆ ಅಂತ. ಇನ್ ದ ವರ್ಸ್ಟ್ ಕೇಸ್ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇದ್ರೆ 16,500ವರೆಗೂ ಮಾರ್ಕೆಟ್ ಡೌನ್ ಸೈಡ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಓವರ್ ಆಲ್ ಟೆಕ್ಸ್ಚರ್ನ ಮಾರ್ಕೆಟ್ ರಿಲೇಟೆಡ್ ಆಗಿ ಬೈ ಆ್ಯಂಡ್ ಡಿಪ್ಸು ಇವ್ರು ನೋಡ್ತಿರೋ ಥರ ಸೆಕ್ಟರ್ಸ್ ವೈಸ್ ನೋಡಿದ್ರೆ ಕೆಮಿಕಲ್ಸ್ ಅಂಡ್ IT ಕಂಪ್ನೀಸು 2020ನಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಲ್ಲ ಅಂತ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸ್ಟಾಕ್ಸು, ಮ್ಯಾನುಫ್ಯಾಕ್ಚರಿಂಗ್, ಇಂಜಿನಿಯರಿಂಗ್
ಅಂಡ್ ಆಟೋ ಸ್ಟಾಕ್ಸು 2023ನಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಕೋಟಕ್ ಸೆಕ್ಯೂರಿಟೀಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,180 ಅಂಡ್ ಅದರ ಬಿಲೋ 18,090 ಟು 18,120. ಇದು ನಮ್ಮೆಲ್ಲರಿಗೂ ತುಂಬ ಜನ ಗೊತ್ತಿರತ್ತೆ ಈ 30 ಪಾಯಿಂಟ್ ರೇಂಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಪ್ರೀವಿಯಸ್ಲಿ ಆಕ್ಟ್ ಆಗಿದೆ ಅಂತ. ಸೊ ನೋಡೋಣ ಈ ಸಲನೂ ಅದು ಸಪೋರ್ಟ್ ಆಗಿರತ್ತಾ ಅಥವಾ ಅದನ್ನು ಬ್ರೇಕ್ ಆಗತ್ತಾ ಅಂತ. ನೆಕ್ಸ್ಟು ನಿಫ್ಟಿ ಟಾಪ್ ಸೈಡ್ ಹೋಗ್ತಾ ಇದ್ರಿ 18,310ನ ನೆಕ್ಸ್ಟ್ ರೆಸಿಸ್ಟೆಂಟ್ ಆಗಿ ನಾವು ಗಮನಿಸಬಹುದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 42,230 ಅಂಡ್ ಅಪ್ ಸೈಡು 42,890. ಇವತ್ತಂದು ಇಷ್ಟೊಂದು ಮೂವ್ ಆಗಿದೆ ಅಲ್ವಾ. ಸೊ ಅದರಿಂದ ಆಪ್ಷನ್ ಚೈನ್ ಡೇಟಾಲಿ ಸ್ಟ್ರೈಕ್ಸ್ ಅಂತೂ ತುಂಬ ಆಕ್ಟಿವ್ ಆಗಿ ಕಾಣಿಸುತ್ತೆ. ಬಟ್ ಪರ್ಸನಲಿ ನಾನಂತೂ 18,000 ಟು 18,500 ಈ 500 ಪಾಯಿಂಟ್ ರೇಂಜ್ನೇ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.